ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ವಿಚಾರ ಏನಪ್ಪ ಅಂದರೆ ಗೌರ್ಮೆಂಟ್ ಆಫ್ NCT ಆಫ್ ದೆಹಲಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಅಂದರೆ ಕೋರ್ಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇವೆ. ಅಟೆಂಡರ್ನ ಹುದ್ದೆಗಳು ಖಾಲಿ ಇದ್ದು 300ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂಥದ್ದಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಾಗುತ್ತೆ. ಇನ್ನು ಈ ನೋಟಿಫಿಕೇಷನ್ನು ದೆಹಲಿ ಕಡೆಯಿಂದ ಈ ನೋಟಿಫಿಕೇಷನ್ ಹೊರಡಿಸಲಾಗಿದ್ದು ಆಗಸ್ಟ್ 14 ತಾರೀಕು ಈ ನೋಟಿಫಿಕೇಷನ್ ಹೊರಡಿಸಲಾಗಿರುತ್ತೆ. ಹಾಗೆ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಬಂದು tsssbonline.nic.in ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಆಗಸ್ಟ್ 26ನೇ ತಾರೀಕಿಂದ ಪ್ರಾರಂಭವಾಗ್ತಿದ್ದು ಸೆಪ್ಟೆಂಬರ್ 24ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು UR OBC SC ST EWS PWBD ಹಾಗೆ ESM ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನಿಮಗೆ ಟೋಟಲ್ ಇದರಲ್ಲಿ 334 ವೇಕೆನ್ಸೀಸ್ ಅನ್ನೋದು ಖಾಲಿರ್ತವೆ. ಇನ್ನು ಮೊದಲನೇದಾಗಿ ದೆಹಲಿ ಹೈಕೋರ್ಟ್ನಲ್ಲಿ ಇದೀಗ ಕೋರ್ಟ್ ಅಟೆಂಡರ್ನ ಒಟ್ಟು 295 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಹುದ್ದೆಗೆ 10th ಹಾಗೆ 12th ಮುಗಿಸಿರೋಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಪೇ ಲೆವೆಲ್ ಬಂದು 7 ಆಗಿದ್ದು ಗ್ರೂಪ್ C ಹುದ್ದೆಗಳು ಇದಾಗಿರುತ್ತೆ. ಇನ್ನು ಈ ಹುದ್ದೆಗೆ 18 ವರ್ಷದಿಂದ 27 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ಎರಡನೇದಾಗಿ ದೆಹಲಿ ಹೈಕೋರ್ಟ್ನ ಕೋರ್ಟ್ ಅಟೆಂಡರ್ನ ಎಸ್ ಕ್ಯಾಟಗರಿಯಲ್ಲಿ ಒಟ್ಟು 22 ವೇಕೆನ್ಸೀಸ್ ಖಾಲಿ ಇದ್ದು, ಈ ಹುದ್ದೆಯು ಕೂಡ 10th 12th ಆಗಿರೋವಂಥವ್ರು ಹಾಗೆ 18ರಿಂದ 27 ವರ್ಷದ ಒಳಗಡೆ ಇರೋವಂಥವ್ರು ಹಾಗೆ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇಲ್ಲದೆ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಕೋರ್ಟ್ ಅಟೆಂಡರ್ನ ಎಲ್ ವೇಕೆನ್ಸಿ ಬಂದು 1 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಇದಕ್ಕೂ ಕೂಡ 10th 12th ಮುಗಿಸಿದರೆ ಸಾಕು, ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಇನ್ನು ರೂಮ್ ಅಟೆಂಡರ್ಗೂ ಕೂಡ 13 ವೇಕೆನ್ಸೀಸ್ ಖಾಲಿ ಇದ್ದು ಸೇಮ್ 10 ಹಾಗೆ 12th ಮುಗಿಸಿದರೆ ಸಾಕು. ಇನ್ನು ಸೆಕ್ಯೂರಿಟಿ ಅಟೆಂಡರ್ಗೆ ಬಂದು ಒಟ್ಟು 3 ವೇಕೆನ್ಸೀಸ್ ಮಾತ್ರ ಖಾಲಿ ಇರ್ತವೆ. ಇದರಲ್ಲಿ PWBD ವೇಕೆನ್ಸಿಗೆ ಯಾವುದೂ ಇರೋದಿಲ್ಲ. ಈ ಹುದ್ದೆಗೆ ಕೂಡ 10th 12th ಮುಗಿಸಿದರೆ ಸಾಕು, ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಇನ್ನು PWBD ಕ್ಯಾಟಗರಿಯಲ್ಲಿ ಬ್ಲೈಂಡ್, ಲೋ ವಿಷನ್, ಡೆಫ್, ಹಾರ್ಡ್ ಆಫ್ ಹಿಯರಿಂಗ್, ಲೋಕೋಮೋಟರ್ ಡಿಸಬಿಲಿಟಿ ಈ ರೀತಿ ಮಲ್ಟಿಪಲ್ ಡಿಸಬಿಲಿಟೀಸ್ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ರಿಜಿಸ್ಟ್ರೇಷನ್ ಆಗೋ ಮೂಲಕ ನೀವು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಕೊನೆ ದಿನಾಂಕದೊಳಗಡೆ ನೀವು ಅಪ್ಲೈಯನ್ನು ಇಂಟ್ರೆಸ್ಟ್ ಇರೋವಂಥವ್ರು ಎಲಿಜಿಬಿಲಿಟಿ ಇರೋವಂಥವ್ರು ಅಪ್ಲೈ ಮಾಡಿ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇದ್ದು ವುಮೆನ್, SC ST ಹಾಗೆ PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಮತ್ತು ನೀವು ಅಪ್ಲಿಕೇಶನ್ ಫೀಸ್ನ SBI ಇ-ಪೇನ ಮೂಲಕ ಮಾತ್ರ ನೀವು ಪೇ ಮಾಡಬೇಕಾಗಿದ್ದು ಅದರ್ ಮೋಡ್ನಲ್ಲಿ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ನಾನ್ ರಿಫಂಡಬಲ್ ಅಮೌಂಟ್ ಕೂಡ ಇದಾಗಿರುತ್ತೆ. ಇನ್ನು ಎಕ್ಸಾಮ್ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಲು ಎಕ್ಸಾಮ್ ಕೂಡ ಇದ್ದು ಅದರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಬಂದು ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. 150 ಮಿನಿಟ್ಸ್ ನಿಮಗೆ ಟೈಮ್ ಅನ್ನೋದು ಇದ್ದು ಹಿಂದಿ, ಇಂಗ್ಲೀಷ್, ಜನರಲ್ ನಾಲೆಡ್ಜ್ ಹಾಗೆ ಅರ್ಥಮೆಟಿಕ್ನಲ್ಲಿ ನಿಮಗೆ 25 ಮಾರ್ಕ್ಸ್ಗೆ ಅನ್ನೋದು ಕ್ವಶನ್ಸ್ ಅನ್ನೋದು ಇರುತ್ತೆ. ಹಾಗೆ ಇದು ಏನಾದರೂ ರಾಂಗ್ ಆನ್ಸರ್ ಮಾಡಿದ್ರೆ 0.25 ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಹಾಗೆ ಇದು MCQ ಕ್ವಶನ್ಸ್ ಇದಾಗಿರುತ್ತೆ. ಕೊನೆಯದಾಗಿ ನಿಮಗೆ ಇಂಟರ್ವ್ಯೂ ಬಂದು 15 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಜನರಲ್ ಕ್ಯಾಟಗರಿಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 50 ಮಾರ್ಕ್ಸ್. ಇನ್ನು ಉಳಿದ ಎಲ್ಲ ಕ್ಯಾಟಗರಿಗೆ ಬಂದು 45 ಮಾರ್ಕ್ಸ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ.
ಇನ್ನು ಸೆಲೆಕ್ಷನ್ ವಿಚಾರಕ್ಕೆ ಬರೋದಾದರೆ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿರ್ತೀರೋ ಅನ್ನೋದು ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ. ಕೊನೆಯದಾಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದ್ದು SC/ST ಗಾದರೆ 5 ಇಯರ್ಸ್, OBC ಗಾದರೆ 3 ಇಯರ್ಸ್, PWBD ಕ್ಯಾಟಗರಿಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಅಪ್ ಟು ಮ್ಯಾಕ್ಸಿಮಮ್ 55 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದು, ಡಿಸೇಬಲ್ಡ್ ಡಿಫೆನ್ಸ್ ಸರ್ವಿಸ್ ಪರ್ಸನಲ್ ಮುಗಿಸಿರೋಂಥವ್ರಿಗೆ ಜನರಲ್ ಆಗಿದ್ದರೆ 45 ಇಯರ್ಸ್, SC/ST ಆದರೆ 50 ಇಯರ್ಸ್, OBC ಆದರೆ ಅಪ್ ಟು 48 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಯುದ್ಧಕ್ಕೆ ಅಪ್ಲೈ ಮಾಡೋವಂಥವ್ರು 1998 ಹುಟ್ಟಿ 2007 ಒಳಗಡೆ ಹುಟ್ಟಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನು ಡೌಟ್ ಇದ್ದಂದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವಿಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಟಾಟಾ, ಬಾಯ್.